The longest side of a triangle is 9 times, sorry, not 9 times, 3 times, 3 ಪಟ್ಟು the shortest side. ಸರಿ, the third side is 2 centimeters shorter than the longest side. ಶಾರ್ಟರ್ ಅಂತ ಹೇಳಿದ್ರೆ ಕಮ್ಮಿ ಇದೆ ಅಂತ ಹೇಳಿ ಅಲ್ವಾ. ಕಮ್ಮಿ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸಲ್ಲಿ ಏನು? ಹೌದು, ಸಬ್ಟ್ರಾಕ್ಷನ್. ಇಫ್ ದ ಪೆರಿಮೀಟರ್ ಸಮ್ ಆಫ್ ಆಲ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್ ಇಸ್ ಅಟ್ಲೀಸ್ಟ್ ಅಬ್ಬಬ್ಬ ಅಂದರೂ 61 ಸೆಂಟಿಮೀಟರ್ ಇರಬೇಕು ಅಂತ ಹೇಳಿ. ಫೈಂಡ್ ದ ಮಿನಿಮಮ್ ಲೆಂತ್ ಆಫ್ ದ ಶಾರ್ಟೆಸ್ಟ್ ಸೈಡ್. ಸರಿನಾ? ಸೊ ಇದು ನಿಮ್ಮ ಪ್ರಶ್ನೆ. ಇದಕ್ಕೋಸ್ಕರ ನಮಗೆ ಚಿತ್ರ ಬೇಕಾಗುತ್ತೆ. ಸೊ ಚಿತ್ರ ಇದು ನಿಮ್ಮ ಶಾರ್ಟೆಸ್ಟ್ ಸೈಡು, ಲಾಂಗೆಸ್ಟ್ ಸೈಡ್. ಸರಿ ಹೋಯ್ತಲ್ವಾ? ಹಾಂ, ಇದನ್ನು ಎಕ್ಸ್ ಸೆಂಟಿಮೀಟರ್ ತೊಗೊಂತು ಅಂತ ಹೇಳಿದ್ರೆ ದ ಲಾಂಗೆಸ್ಟ್ ಸೈಡ್ ಇಸ್ 3 times ಆ್ಯಂಡ್ ದ ಮಿಡಲ್ ವಾಲ ಸೈಡ್ ಇಸ್ ಎಷ್ಟು? 3x - 2. ಸರಿ ತಾನೆ? ಸೊ ಒಂದು ಸ್ಟೇಟ್ಮೆಂಟ್ ಬರೆದ್ಬಿಡೋಣ. ಲೆಟ್ ದ ಲೆಂತ್ ಆಫ್ ಶಾರ್ಟೆಸ್ಟ್ ಸೈಡ್ be x centimeter. ಸರಿನಾ? ಗಿವನ್ ಏನಪ್ಪ ಅಂತ ಹೇಳಿದ್ರೆ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 61. ಅಟ್ಲೀಸ್ಟ್ ಅಂತ ಹೇಳಿದ್ರೆ ಅದೇ ತಾನೇ ಕಂಡೀಷನು. 61 ಬಂದರೆ ಒಳ್ಳೆಯದು, ಬಟ್ ಅದಕ್ಕಿಂತ ಹೆಚ್ಚಿತ್ತು ಅಂತ ಹೇಳಿದ್ರೆ ಇನ್ನೂ ಒಳ್ಳೆಯದು ಅಂಥೇಳಿ. ಸರಿನಾ? ನೆಕ್ಸ್ಟು ವರ್ಕಿಂಗ್. ಏನೇನು ನೋಡ್ತಾ ಇದ್ದೀವಿ ಇಲ್ಲಿ? ಒಂದೇ ಕಂಡೀಷನ್ ಇರೋದು, ಒಂದೇ ಸೆಟ್ ಆಫ್ ಇನ್ಫಾರ್ಮೇಷನ್ ಇರೋದು, ಒಂದು ಈಕ್ವೇಷನ್ನು, ಒನ್ ಅನ್ನೋನು ಎನಫ್, ಅಷ್ಟೇನೇನಿಲ್ಲ. ಸೊ ಶಾರ್ಟೆಸ್ಟ್ ಸೈಡ್ ಪ್ಲಸ್ ದ ಲಾಂಗೆಸ್ಟ್ ಸೈಡ್ ಪ್ಲಸ್ ದ ಮಿಡಲ್ ಸೈಡ್ ಶುಡ್ ಬಿ ಗ್ರೇಟರ್ ದನ್ ಈಕ್ವಲ್ ಟು 61. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಪೆರಿಮೀಟರ್ ಅಲ್ವಾ? ಸಮ್ ಆಫ್ ಆಲ್ ದ ಸೈಡ್ಸ್. ಇವಾಗ ನಾನು ಏನು ಎಲಿಮಿನೇಟ್ ಮಾಡಬೇಕು? 2ನ ಎಲಿಮಿನೇಟ್ ಮಾಡಬೇಕು. ಇದೆಲ್ಲ ಏನಿದ್ರು ಲೈಕ್ ಟರ್ಮ್ಸು, ದೇ ವಿಲ್ ಆ್ಯಡ್ ಅಪ್. ಕರೆಕ್ಟಾ? ಸೊ ಆ್ಯಡಿಂಗ್ ಟು ಬೋತ್ ಸೈಡ್ಸ್. ಸೊ ಏನಾಗ್ತಿದ್ದು? ಸೊ ಇಲ್ಲಿವಾಗ 7x ಗ್ರೇಟರ್ ದೆನ್ ಈಕ್ವಲ್ ಟು 63 ಆಗುತ್ತೆ ಇದು. ನೆಕ್ಸ್ಟು ಡಿವೈಡಿಂಗ್ ಬೈ 7 ಆನ್ ಬೋತ್ ಸೈಡ್ಸ್. ಸೊ ಎಕ್ಸ್ ಶುಡ್ ಬಿ ಗ್ರೇಟರ್ ದೆನ್ ಈಕ್ವಲ್ ಟು 9 ಅಲ್ವಾ? ಸೊ ಕೊನೆಯದಾಗಿ ದ ಲೀಸ್ಟ್ ಆರ್ ಏನಿದೆ ಪ್ರಶ್ನೆ, ಫೈಂಡ್ ದ ಮಿನಿಮಮ್ ಲೆಂತ್ ಆಫ್ ದ ಶಾರ್ಟೆಸ್ಟ್ ಸೈಡ್. ದ ಮಿನಿಮಮ್ ಲೆಂತ್ ಆಫ್ ಶಾರ್ಟೆಸ್ಟ್ ಸೈಡ್ is 9 centimeter. ಸೊ ಇದೇ ನಿಮ್ಮ ಉತ್ತರ.